ಇವನಿಗೆ ಅಲ್ಲಿ ಏನಂತಾರ ಗೊತ್ತಾ, ಬಿಜಾಪುರದಾಗ ಚಕ್ಕ ಅಂತಾರ, ಚಕ್ಕ ಏಜೆಂಟ್ ಅಂತೀವ. ಅವ್ರಿಗೆ ಉತ್ತರ ಕೊಡ್ಲಿವ ಏನು ಅಂತ ಸುದ್ದಿ ಇಲ್ಲ. ಅಲ್ಲ, ನೋಡಿದ ಮೇಲೆ ನಾನು ಪ್ರತಿಕ್ರಿಯೆ ಕೊಟ್ಟರೆ ಚಲೋ ಇರುತ್ತೆ. ಅಲ್ಲ ಹೇಳ್ರಲ್ಲ, ಅದಕ್ಕೇನೈತಿ ತಪ್ಪು? ಒಂದು ವಾರದಲ್ಲಿ ನೀವು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ಅವ್ರು ನಿಮ್ಮ ವಿರುದ್ಧ ಬಂದು ಇಲ್ಲಿ ನಿಲ್ತಾರಂತ ಅದನ್ನ ಅಶ್ಲೀಲವಾಗಿ ಪ್ರಶ್ನೆ ಮಾಡ್ಯಾರ. ನೋಡ್ರಿ, ನಮ್ಮನ್ನ ರಾಜೀನಾಮೆ ಕೇಳುವಂತ ಮುಂಚೆ ಅವ್ರು ಯಾವ ಪಕ್ಷವನ್ನು ನಂಬಿಕೊಂಡು ಯಾವ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಅವ್ರು ಇದ್ರು, ಆ ಸಿದ್ಧಾಂತದ ವಿರುದ್ಧ ಹೋಗಿದ್ದಕ್ಕೆ ಇವತ್ತು ಆ ಪಕ್ಷ ಉಚ್ಚಾಟನೆ ಮಾಡಿದ್ದು ಅವ್ರನ್ನ, ನಮ್ಮನ್ನಲ್ಲ. ನಮ್ಮ ಪಕ್ಷ ನಮಗೆ ರಾಜೀನಾಮೆ ಕೇಳುವಂಥದ್ದು ಅವ್ರಿಗೆ ಯಾವ ರೀತಿ ನೈತಿಕ ಮಟ್ಟ ಇದೆಯೋ ಗೊತ್ತಿಲ್ಲ. ತಾವು ರಾಜೀನಾಮೆ ಕೊಡ್ಬೇಕು. ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸ್ಲಿ, ಮುಂದೆ ತೋರಿಸ್ತೀವಿ ಅಂತ ಹೇಳಿದ್ವಿ ನಾವು. ಅಶ್ಲೀಲವಾಗಿ ಮಾತಾಡುವಂಥದ್ದು ಅವರು ಸ್ವಾಭಾವಿಕ ಗುಣ ಅನ್ನೋಕ್ಕಿಂತ ಅವ್ರ ಸಂಸ್ಕಾರನೇ ಅದೈತಿ. ಅವ್ರ ಸಂಸ್ಕಾರನೇ ಅದು. ಏನು ಕಲ್ತಿಲ್ಲ, ಜೀವನದಲ್ಲಿ ಕಲಿಯೋಕ್ಕೂ ಸಾಧ್ಯ ಇಲ್ಲ. ಇಷ್ಟು ವರ್ಷ ಆಗೈತಿ ಆ ಮನುಷ್ಯನಿಗೆ, ಇನ್ನೇನು ಕಲಿತಾರೆ? ಕೊನೆಗೆ ಹೋಗೋ ವಯಸ್ಸಿನಾಗ ಬಾಯಿಗೆ ಬಂದಿದ್ದು ಮಾತಾಡ್ಕೊಂಡು ಹೋಗ್ಬಿಡೋದು. ಎಷ್ಟು ದಿವಸ ಇರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೀನಿ, ಅವ್ರ ಟೈಮ್ ಬಂದ್ಬಿಟ್ಟೈತಿ. ಪಾಪ ಅವ್ರ ಟೈಮ್ ಮುಗ್ದೈತಿ. ಯಾಕಂದ್ರೆ ರಾಜಕೀಯ ಜೀವನದ ಒಂದು ಟೈಮೇ ಮುಗಿದಂತೆ ಕಾಣ್ತಾ ಇದೆ. ಅದಕ್ಕೆ ಅವರು ಇಂಥ ಅಶ್ಲೀಲ ಶಬ್ದಗಳನ್ನ ಎಲ್ಲರಿಗೆ ಮಾತಾಡ್ತಾರ. ಅವ್ರಿಗೆ ಹುಟ್ಟಾರ, ಇವ್ರಿಗೆ ಹುಟ್ಟಾರ, ಸಹಜವಾಗಿ ಹುಟ್ಟಿದ ಬಗ್ಗೆನ ಮಾತಾಡ್ತಿರ್ತಾರ. ಅವ್ರಿಗೆ ಅವರೇ ಪ್ರಶ್ನೆ ಹಾಕ್ಕೊಳ್ಳಿ, ಅವರು ಸ್ವಲ್ಪ ಚರ್ಚೆ ಮಾಡಲಿ. ಯಾರಿಗೆ ನಾವು ಹುಟ್ಟಿವಿ ಅನ್ನೋದನ್ನ ಇಡೀ ಕರ್ನಾಟಕ ರಾಜ್ಯ ಗೊತ್ತೈತಿ, ಇಡೀ ದೇಶಕ್ಕೆ ಗೊತ್ತಿದೆ ನಾವು ಯಾರಿಗೆ ಹುಟ್ಟಿವಿ, ಏನು ಆಗಿದ್ದೀವಿ ಅಂತೇಳಿ. ಇವತ್ತು ಅವ್ರು ಏನಾಗಿದಾರ, ಅವ್ರ ಮನೇಲಿ ಯಾರು ಹುಟ್ಟಿದ್ರು, ಇವ್ರು ಯಾರಿಗೆ ಹುಟ್ಟಿರ ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಆದ್ರೆ ಮೊದಲು ಇವತ್ತು ಒಂದು ಪಕ್ಷ ಏನು ಇವ್ರಿಗೆ ಕಿತ್ತಿ ಒದ್ದು ಹೊರಗಾಕೈತಿ, ಅಲ್ಲಿ ರಾಜೀನಾಮೆ ಕೊಡು ಅಂತ ಹೇಳ್ರಿ. ರಾಜೀನಾಮೆ ಕೊಟ್ಟು ಇಲೆಕ್ಷನ್ ನಿಂದಿರಲಿ, ಮುಂದೆ ಬರ್ತೀವಿ. ಶಿವಾನಂದ ಪಾಟೀಲ್ ಬರ್ತೀವಿ, ವಿಜಯಾನಂದ ಕಾಶ್ಯಪ್ನವರು ಬರ್ತಾರ, ಮತ್ತೆಲ್ಲರೂ ಬರ್ತೀವಿ. ಅವಾಗ ಹೇಳ್ತೀನಿ ನಾನು. ಅಲ್ಲ, ನೋಡೋಣಲ್ಲ, ಅದು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತಾಡ್ತೀವಿ. ಈಗ ಮಾತಾಡಿದ್ರೆ ಇಟ್ ಇಸ್ ಟೂ ಅರ್ಲಿ ನಾವು ಮಾತಾಡೋದು. ಅದಕ್ಕೆ ನಾನೊಬ್ಬ ಹಾಲಿ ಶಾಸಕನಿದ್ದೀನಿ ಆಲ್ರೆಡಿ ಇಲ್ಲಿ ನನ್ನ ಮತಕ್ಷೇತ್ರಕ್ಕೆ. ಅವ್ರ ಪಕ್ಷ ತೆಗೆದಾಕೈತಿ. ಯಾವ ರಿಫಾರ್ಮ್ ತಗೊಂಡು ಗೆದ್ದಿದ್ರು ಅದು ರಾಜೀನಾಮೆ ಕೊಡ್ಬೇಕಲ್ಲ. ಕೊಡ್ಲಿ, ಫಸ್ಟ್ ಕೊಟ್ಟ ಮೇಲೆ ನೋಡ್ತೀವಿ ನಾವು ಯಾರು ರಾಜೀನಾಮೆ ಕೊಟ್ಟು ಬರ್ತೀವಿ ಅನ್ನೋದು ಹೇಳ್ತೀವಿ. ಹೋರಾಟದ ಸಮಯದಲ್ಲಿ ಹೋಗಿ ಅವ್ರು ಬೇಕಾದ್ ಹೇಳ್ರಿ, ಬೊಮ್ಮಾಯಿ ಅವ್ರು ಹೇಳ್ಬೇಕು. ಇವನ್ ಯಾರು ಹೇಳಕ್? ಆ ಪಕ್ಷದೊಳಗ ಇಲ್ಲ ಇವ್ ಮನುಷ್ಯ. ಬೊಮ್ಮಾಯಿಯವ್ರು ಯಾವ ಪಕ್ಷದಾಗ ಅದಾರ, ಆ ಪಕ್ಷದಾಗ ಇಲ್ಲ. ಬೊಮ್ಮಾಯಿಯವ್ರ ಬಗ್ಗೆ ಏನ್ ಮಾತಾಡ್ತಾರ? ಇನ್ನೊಬ್ಬರಿಗೆ ಹಂಗೆ ಮಾತಾಡೋದು. ಏನ್ ತೊಗೊಂಬಂದಾರ, ಏನ್ ತಂದಿಲ್ಲ, ಇವ ಏನ್ ಮಾಡ್ಯಾನ, ಇವ ಡೀಲ್ ಮಾಡಿದ್ ನನಗೆ ಗೊತ್ತಿಲ್ಲ. ಈ ಡೀಲ್ ಮಾಡಿ 2D 2C ಕೊಡಿಸಿದ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತೈತೆ, ಅದನ್ನೂ ಹೇಳ್ತೀನಿ ನಾನು. ಇವ್ನು ಎಷ್ಟು ಡೀಲ್ ಮಾಡ್ಯಾನ, ಇವ್ನು ಯಾರ್ಯಾರಿಗೆ ಎಲ್ಲೆಲ್ಲಿ ಕೊಡಿಸ್ಯಾನ, ಸಂದರ್ಭ ಬರಲಿ. ಅದು ಆ ಸಂದರ್ಭ ಬಂದ್ರೆ ಅದ್ರದ್ದು ಮಾತಾಡಲಿ, ನಾನು ಹೇಳ್ತೀನಿ. ಯಾರ ಕಡೆ ಕೊಡಿಸ್ಯಾರ ಅನ್ನೋದು ಹೇಳ್ತೀನಿ, ಎಲ್ಲಿ ಐತೆ ಅನ್ನೋದು ಹೇಳ್ತೀನಿ, ಅದನ್ನು ಹೇಳ್ತೀನಿ. ಟೈಮ್ ಕೊಡಕ ನಾನು ಈಗ ಹಾಲಿ ಶಾಸಕನ ಇದೀನಪ್ಪ. ನಾನು ಹಾಲಿ ಶಾಸಕನ, ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಕ್ಷದ ಬಿಫಾರ್ಮ್ ಅನ್ನು ತಗೊಂಡು ಗೆದ್ದಾರವರು, ಅದನ್ನ ಅರಿವಿಟ್ಕೊಳ್ಳಿ. ಅವರು ಮೊದಲು ಅದಕ್ಕೆ ರಾಜೀನಾಮೆ ಕೊಡ್ಲಿ. ಅವ್ರ ಪಕ್ಷದ ಕಿತ್ತು ಒದ್ದು ಹೊರಗಾಕೈತಲ್ಲ, ಇನ್ನೇನು ನಾಚಿಕೆ ಸಾಕಾಗಿಲ್ಲ? ಇನ್ನೇನು ಬೇಕು? ಸುಮ್ಮನೆ ಈ ಪಕ್ಷ ಕಟ್ತೀನಿ, ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡೋದು. ಸ್ವಯಂ ಘೋಷಿತ ನಾಯಕ ಇವ ಯಾರು ಕೇಳ್ತಾರೆ? ಸ್ವಯಂ ಘೋಷಿತ ಆದವ್ರು ಬಹಳ ಮಂದಿ ಮಣ್ಣು ಮುಕ್ಕ ಹೋಗ್ಯಾರ ಈ ರಾಜ್ಯದೊಳಗೆ, ಈ ದೇಶದಾಗ. ಇದೊಂದು ಮಣ್ಣು ಮುಕ್ಕ ಟೈಮ್ ಬಂದೈತಿ. ಅದಕ್ಕೆ ಕಾಯಿರಿ, ಸಮಯ ಒಂದು ವಾರ ಅಲ್ಲ, ಸಮಯ ಕಾಯಿರಿ. ಆ ಸಮಯನ ಅವ್ರಿಗೆ ತಕ್ಕ ಪಾಠ ಕಲಿಸುತ್ತೆ. ಅತಿರೇಕವಾಗಿ ಮಾತಾಡಿದ್ರು ನೋಡ್ರಿ. ನನ್ನ ಮುಖ ಲಕ್ಷಣದಾಗ ಜನ ನನ್ನ ಕ್ಷೇತ್ರದ ಜನ ನನ್ನ ಮಕರ ಲಕ್ಷಣ ನೋಡೇನೆ ನನಗೆ 30,000 ಅಧಿಕ ಮತದಿಂದ ಗೆಲ್ಸಿದ. ನನ್ನ ಮಕರ ಲಕ್ಷಣಕ್ಕೆ ಗೆಲ್ಸ್ಯಾರ. ಏನ್ ಇವನ್ ಮಕ ಇತ್ತಂತ ನನ್ನ ಕ್ಷೇತ್ರದಾಗ ಸುಮ್ಮನೆ ಮಾತಾಡ್ತಾನ. ಮಕ ಲಕ್ಷಣ ಇವನ್ ಹೆಂಗೆ ಐತ್ ಲಕ್ಷಣ? ಇವನಿಗೆ ಅಲ್ಲಿ ಏನಂತಾರ ಗೊತ್ತಾ, ಬಿಜಾಪುರದಾಗ ಚಕ್ಕ ಅಂತಾರ, ಚಕ್ಕ ಏಜೆಂಟ್ ಅಂತೀವ. ಅವ್ರಿಗೆ ಉತ್ತರ ಕೊಡ್ಲಿವ ಇವನಿಗೆ ಅಲ್ಲಿ